ನಮ್ಮ RS ಕಾರ್ ಮಾಡಿಫೈಸ್ ಅಲ್ಲಿ ಒಂದು ಹೈ ಕ್ರಾಸ್ ಅನ್ನು ಒಂದು ಕ್ಲಾಸ್ ಲುಕ್ ಆಗಿ ನೋಡಿರ್ಬೋದು, ಮಾಸ್ ಲುಕ್ ಆಗಿ ನೋಡಿರ್ಬೋದು. ಇವತ್ತು ನಾನ್ ನಿಮಗೆ ತೋರಿಸ್ತೇನೆ ಸ್ಪೋರ್ಟ್ಸ್ ಲುಕ್. ಸ್ಪೋರ್ಟ್ಸ್ ಲುಕ್ ಅಂತ ಬಂದಾಗ ಫಸ್ಟ್ ಸ್ಟಾರ್ಟಿಂಗ್ ಅಂತಾನೆ ಹೇಳಿದ್ರೆ ನಿಮಗೆ ಗ್ರಿಲ್ ಅಲ್ಲೇ ಗೊತ್ತಾಗ್ತಿದೆ. ಒಂದು ಬ್ಲಾಕ್ ಕಲರ್ ಗ್ರಿಲ್ ಗ್ಲಾಸಿ ಅಲ್ಲಿ ವಿತ್ ಟೊಯೋಟಾ ಅಂತ ಹೇಳಿ ರೆಡ್ ವರ್ಡಿಂಗ್ಸ್ ಬರ್ದಿರೋದು ಕ್ಲಾಸ್ ಆಗಿನೇ ಕಾಣ್ತಿದೆ, ಮಾಸ್ ಆಗಿನೂ ಕಾಣ್ತಿದೆ, ಸ್ಪೋರ್ಟ್ಸ್ ಆಗಿನೂ ಕಾಣ್ತಿದೆ. ಸೊ ಫ್ರಂಟ್ ಅಲ್ಲಿ ಫಸ್ಟ್ ಥಿಂಗ್ ಮಾಡಿರೋದು GR ಗ್ರಿಲ್ ಅನ್ನು ಅಪ್ಗ್ರೇಡ್ ಮಾಡಿದೀವಿ. ಅಂಡ್ ಮೇಜರ್ ಆಗಿ ಒಂದು ಕಸ್ಟಮರ್ದು ಪ್ರತಿಯೊಬ್ಬರದು ರಿಕ್ವೈರ್ಮೆಂಟ್ ಆಗಿರ್ತದೆ. ನಮಗೆ ಹೈ ಕ್ರಾಸ್ ಅಲ್ಲಿ ಫಾಗ್ ಲೈಟ್ ಇದು ಫೋಕಸ್ ಹಾಕಲ್ಲ, ಹೆಡ್ ಲೈಟ್ ಇದು ಫೋಕಸ್ ಅಂತ ಮಾತೇ ಇಲ್ಲ. ಯಾಕಂದ್ರೆ ಒಂದು 20 ಮೀಟರ್ ಹೊಡಿಯಲ್ಲ ಅಂತ ಹೇಳ್ತಾರೆ. ಸೊ ಹಾಗಾಗಿ ಇದರಲ್ಲಿ ಝೆನಾಮ್ ಬ್ರ್ಯಾಂಡ್ ಇದು ಒಂದೊಂದು ಡೂಮ್ ಅಲ್ಲಿ 4 ಪ್ರೊಜೆಕ್ಟರ್ ಹಾಕಿದೇವಿ. ಅಂದ್ರೆ ಆಲ್ಮೋಸ್ಟ್ 8 ಪ್ರೊಜೆಕ್ಟರ್. ಸೊ ಪ್ರೊಸೀಜರ್ ಅಂತ ಬಂದಾಗ ಕಂಪ್ಲೀಟ್ ಡೂಮ್ ಅನ್ನು ಓಪನ್ ಮಾಡಿ ನೀಟ್ ಆಗಿ 4 ಸ್ಟೆಪ್ ಬೈ ಸ್ಟೆಪ್ ಪ್ರೊಜೆಕ್ಟರ್ ಹಾಕಿ ನೀವು ಥ್ರೋನು ನೋಡ್ತಿರ್ಬೋದು. ಅಮೇಸಿಂಗ್ ಥ್ರೋ. ಯಾವುದೇ ನೀವು ಗಾರ್ಡ್ ಸೆಕ್ಷನ್ ಹೋಗಿರ್ಬೋದು, ರೈನಿ ಸೀಸನ್ ಆಗಿರ್ಬೋದು, ಫಾಗಿ ಸೀಸನ್ ಆಗಿದ್ರು ಇದರಲ್ಲಿ ನಿಮ್ಗೆ ಥ್ರೋ ಸಖತ್ತಾಗಿ ಬರ್ತದೆ. ಅಂಡ್ ಅದಕ್ಕೋಸ್ಕರ ಇನ್ನೊಂದು ನಾವು ಇದರಲ್ಲಿ ಫಾಗ್ ಲೈಟ್ 2 ಇಂಚು ಅಪ್ಡೇಟ್ ಮಾಡಿದೇವಿ. ಓಝಮ್ ಬ್ರಾಂಡ್ ಅಲ್ಲಿ 2033 ಮಾಡೆಲ್. ಸೊ 2 ಇಂಚ್ ಇದು ಕರೆಕ್ಟ್ ಆಗಿ ಇರುವ OM ಶೇಪಿಗೆನೆ ನೀಟ್ ಆಗಿ ಫಿಟ್ ಮಾಡಿದೇವಿ. ಸೊ ನೆಕ್ಸ್ಟ್ ಸೈಡ್ಸ್ ಅಂತ ಬಂದಾಗ ಸೈಡ್ ಪ್ರೊಫೈಲ್ ಅಲ್ಲಿ ಫಸ್ಟ್ ಥಿಂಗ್ ಅಂತ ಬರೋದು ಟೈರ್ ಅಂಡ್ ಅಲಾಯ್ ವೀಲ್. ಸೊ ಇದ್ರಲ್ಲಿ ಇನ್ನು ಕಂಪ್ಲೀಟ್ ಟೈರ್ ಅನ್ನು ಚೇಂಜ್ ಮಾಡಿ 18 ಇಂಚ್ ಟೈರ್ ಅನ್ನು ಅಪ್ಗ್ರೇಡ್ ಮಾಡಿ ಅದಕ್ಕೆ ಆಗುವಂತದ್ದು ಒಂದು ಬ್ಯೂಟಿಫುಲ್ ಅಲಾಯ್ ವೀಲ್ ಅನ್ನು ಹಾಕಿದೇವಿ. ಟೈರ್ ಅಂತ ಬಂದಾಗ 18 ಇಂಚ್ ಗುಡಿಯ ಟೈರ್ ಅನ್ನು ಹಾಕಿದೇವಿ. ಅಂಡ್ ಅಲಾಯ್ ವೀಲ್ ನೋಡ್ತಿರ್ಬೋದು ಗ್ಲಾಸಿ ಅಂಡ್ ಕ್ರೋಮ್ ಫಿನಿಶಿಂಗ್ ಎರಡು ಮಿಕ್ಸ್ ಅಂಡ್ ಮ್ಯಾಚ್ ಆಗಿ ಆ ವೈಟ್ ಕಲರ್ ಗೆ ಸೂಟ್ ಆಗುವಂತದ್ದು ಅಲಾಯ್ ವೀಲ್ ಅನ್ನು ಅಪ್ಗ್ರೇಡ್ ಮಾಡಿದೇವಿ. ಈಗ ರಿಯರ್ ಅಲ್ಲಿ ಏನ್ ಮಾಡಿದೇವೆ ಅಂತ ಹೇಳಿದ್ರೆ, ಸೊ ಇಲ್ಲಿ ನೋಡ್ತಿರ್ಬೋದು ಆಲ್ಫೋಟೋ ಟೈಲೈಟ್ ಹಾಕಿದೇವಿ. ಕ್ಲಾಸ್ ಲುಕ್ ಅಂತಾನೆ ಹೇಳ್ಬೋದು. ಸೂಪರ್ ಆಗಿದೆ. ನೀವೇ ಇಲ್ಲಿ ನೋಡ್ತಿರ್ಬೋದು ಒಂದು ಜಾಯಿಂಟ್ ಕನೆಕ್ಷನ್ ಆಗಿರ್ಬೋದು, ಒಂದು ಲುಕ್ ಆಗಿರ್ಬೋದು. ಅಂಡ್ ಮೇಜರ್ ಆಗಿ ಇಂಡಿಕೇಟರ್ ಹಾಕುವಾಗ ನಿಮಗೆ ಯಾವ ರೀತಿ ಲೆಫ್ಟ್ ರೈಟ್ ಇಂಡಿಕೇಟರ್ ಹಾಕಿದಾಗ ಫಂಕ್ಷನ್ಸ್ ಆಗ್ತದೆ ಇದರಲ್ಲಿ. ಸೊ ಇದು ಪ್ರತಿಯೊಂದು ಹೈ ಕ್ರಾಸ್ ಅಲ್ಲಿ ತುಂಬಾ ಜನ ಇಷ್ಟಪಡ್ತಾರೆ ಇದನ್ನು ಚೇಂಜ್ ಮಾಡ್ಲಿಕ್ಕೆ, ಬಿಕಾಸ್ ಕಂಪ್ಲೀಟ್ ಕಾರ್ದು ಲುಕ್ ಅನ್ನೇ ಚೇಂಜ್ ಮಾಡ್ತದೆ. ಈಗ ಮೇಜರ್ ಆಗಿರುವಂತ ಲುಕ್ ಅಂತ ಬಂದಾಗ ಇಂಟೀರಿಯರ್ ಅಂತ ಹೇಳ್ಬೋದು. ಏನಂತ ನೋಡ್ಕೊಳ್ಳುವ ಬನ್ನಿ. ಸೊ ಇಂಟೀರಿಯರ್ ಅಲ್ಲಿ ಫಸ್ಟ್ ಲೆಟ್ ಸ್ಟಾರ್ಟ್ ಫ್ರಮ್ ದ ಮ್ಯಾಟಿಂಗ್. ಸೊ ಮ್ಯಾಟಿಂಗ್ ಅಂತ ಬಂದಾಗ ಕಂಪ್ಲೀಟ್ ಕಾರಲ್ಲಿ ಒರಿಜಿನಲ್ ಕಾರ್ಪೆಟ್ ಇರ್ತದೆ. ಆ ಕಾರ್ದು ಕಾರ್ಪೆಟ್ ಅನ್ನು ಕಂಪ್ಲೀಟ್ ಕ್ಲೀನ್ ಮಾಡಿ ಫುಲ್ ಲ್ಯಾಮಿನೇಷನ್ ಮಾಡಿದೇವಿ ಒರಿಜಿನಲ್ ಕಾರ್ಪೆಟ್ ಅನ್ನು ಪ್ರೊಟೆಕ್ಟ್ ಮಾಡ್ಲಿಕ್ಕೆ. ಅಂಡ್ ಸೆಕೆಂಡ್ ಥಿಂಗ್ ಅಂತ ಬಂದಾಗ ಇದರಲ್ಲಿ ಆಂಬಿಯಂಟ್ ಲೈಟ್. ಒಂದು ಒಳ್ಳೆ ಆಂಬಿಯಂಟ್ ಬೇಕು ಅಂತ ಹೇಳುವವರಿಗೆ ಅದನ್ನು ಕಾರ್ ಸ್ಪೆಸಿಫಿಕ್ ಅಂದ್ರೆ ಹೈ ಕ್ರಾಸ್ ಸ್ಪೆಸಿಫಿಕ್ ಇದು ವಿತ್ ಗೇರ್ ಬಾಕ್ಸ್, ವಿತ್ ಕನ್ಸೋಲ್ ಬಾಕ್ಸ್, ವಿತ್ ಕಂಪ್ಲೀಟ್ ಡೋರ್ ಪ್ಯಾಡ್. ಎಷ್ಟು ಬ್ಯೂಟಿಫುಲ್ ಆಗಿದೆ. ದ ಮೇಜರ್ ಇಸ್ ಅಮೇಸಿಂಗ್ ಕನ್ಸೋಲ್ ಬಾಕ್ಸ್ ಅಂತಾನೆ ಹೇಳ್ಬೋದು. ದಸ್ ಇಸ್ ವೆರಿ ಡಿಫಿಕಲ್ಟ್ ಟು ರಿಮೂವ್ ಅಂಡ್ ರೀಫಿಕ್ಸ್ ಇಟ್, ಬಟ್ RS ಕಾರ್ ಮಾಡಿಫೈಸ್ ಇಸ್ ಡನ್ ಅ ವಂಡರ್ಫುಲ್ ಜಾಬ್ ಅಂತಾನೆ ಹೇಳ್ಬೋದು. ಅಂಡ್ ದಿಸ್ ಇಸ್ ಅ ಗ್ರೇಟ್ ಆಂಬಿಯನ್ಸ್. ಅಂಡ್ ಅಗೇನ್ ಐಮ್ ಸೇಯಿಂಗ್ ಇದು ಸ್ಪೆಸಿಫಿಕ್ ಆಗಿ ಹೈ ಕ್ರಾಸಿಗೆನೆ ಮಾಡಿರುವಂತದ್ದು. ಸೊ ಇದ್ರ ಜೊತೆ ದ ಮೇಜರ್ ಲುಕ್ ಬರೋದು ಸ್ಟೇರಿಂಗ್ ಅಲ್ಲಿ ಕಂಫರ್ಟ್ ಲುಕ್ ಅಂತ ಬಂದಾಗ ಲೆದರ್ ರ್ಯಾಪಿಂಗ್. ಸೊ ಇದರಲ್ಲಿ ಸ್ಟೇರಿಂಗ್ ಲೆದರ್ ರ್ಯಾಪಿಂಗ್ ಮಾಡಿದೇವೆ. ಅಂಡ್ ರಿಯರ್ ಅಲ್ಲಿ ಕುತ್ಕೊಳ್ಳೋರಿಗೆ ಗಾಡಿ ತುಂಬಾನೇ ಇದು ಲಾಂಗ್ ಹೋಗೋದ್ರಿಂದ ಅಗೇನ್ ಐ ವಾಂಟ್ ಟು ಸೇ ದಸ್ ಇಸ್ ಫ್ರಮ್ ಚಿಕ್ಕಮ್ಯಾಂಗ್ಳೂರಿಂದ ಬಂದಿರುವಂತ ಕಾರ್ ಇದು. ಸೊ ಈ ತರ ಇವರು ತುಂಬಾ ಲಾಂಗ್ ಟ್ರಾವೆಲ್ ಮಾಡೋದ್ರಿಂದ ಕಸ್ಟಮರ್ ಇದರಲ್ಲಿ ರಿಯರ್ ಹೆಡ್ರೆಸ್ಟ್ ಮಾನಿಟರ್ ಹಾಕಿದ್ದಾರೆ. ಸೊ ವಿ ಹ್ಯಾವ್ ಯೂಸ್ಡ್ ಅ ಬ್ರಾಂಡ್ ಕಾಲ್ಡ್ ಹೈಪರ್ಸೋನಿಕ್. ಒನ್ ಇಸ್ ಮಾಸ್ಟರ್ ಪೀಸ್, ಒನ್ ಇಸ್ ಅ ಸ್ಲೇವ್. ಸೊ ಮಾಸ್ಟರ್ ಸ್ಲೇವ್ ಅನ್ನು ಕಾಂಬಿನೇಷನ್ ಮಾಡಿ ಹಾಕಿದ್ದೇವೆ. ನಿಮಗೆ ಯಾವುದೇ ರೀತಿ ಇಂಡಿಪೆಂಡೆಂಟ್ ಆಗಿ ಯೂಸ್ ಮಾಡ್ಬೇಕು ಅಂತ ಇದ್ರೆ, ಫಾರ್ ಎಕ್ಸಾಂಪಲ್ ಯೂಟ್ಯೂಬ್ ನೋಡ್ಬೇಕು, ಗೂಗಲ್ ಮ್ಯಾಪ್ಸ್ ನೋಡ್ಬೇಕು, ಇಲ್ಲ ಮೂವಿ ನೋಡ್ಕೊಂಡು ಹೋಗ್ಬೇಕು, ಎಲ್ಲಾನು ಈ ಟ್ಯಾಬ್ ಅಲ್ಲಿ ವರ್ಕ್ ಆಗ್ತದೆ. ಸೊ ಇನ್ನೊಂದು ಅಗೇನ್ ಐ ಸೆಡ್ ಈ ಹೈ ಕ್ರಾಸ್ ತಗೊಳ್ಳೋರು ಪ್ರತಿಯೊಬ್ಬರದ್ದು ಪ್ಲಾನಿಂಗ್ ಇರ್ತದೆ ಲಾಂಗ್ ಟ್ರಾವೆಲಿಂಗ್ ಅಂತೇಳಿ. ಸೊ ಹಾಗಾಗಿ ಈ ಕಸ್ಟಮರ್ ಅಲ್ಲಿ ಗೋ ಬಡಿದು ಟಾಪ್ ಗೇರ್ ಬ್ರಾಂಡ್ ಇದು ಸ್ವಿಸ್ ಕಾಫಿದು ಟ್ರೇ ಅನ್ನು ಅಪ್ಗ್ರೇಡ್ ಮಾಡಿದ್ದೇವೆ. ಸೊ ಅಗೇನ್ ಸ್ವಿಚ್ ಕಾಫಿ ಅಂತ ಬಂದಾಗ ಕಲರ್ ಮ್ಯಾಚಿಂಗ್ ಫಾರ್ ದ ಹೈ ಕ್ರಾಸ್ ಅಂಡ್ ಬ್ಯೂಟಿಫುಲ್ ಆಂಬಿಯಂಟ್ ಲೈಟ್, ವೈರ್ಲೆಸ್ ಚಾರ್ಜರ್, ಕಪ್ ಹೋಲ್ಡರ್, ಟ್ಯಾಬ್ ಹೋಲ್ಡರ್ ಅಂಡ್ ದ ಕಂಫರ್ಟ್ ಟು ಕೀಪ್ ಯುವರ್ ಫುಡ್. ಸೊ ಈ ಎಲ್ಲಾನು ಇದರಲ್ಲಿ ಮಾಡ್ಕೊಳ್ಬಹುದು. ದಸ್ ಇಸ್ ಅ ಲಕ್ಸುರಿ, ದಸ್ ಇಸ್ ಅ ಕಂಫರ್ಟ್, ದಸ್ ಇಸ್ ಅ ಲುಕ್ ಅಂತಾನೆ ಹೇಳ್ಬೋದು. ಸೊ ಎಲ್ಲಾನು ಒಂದ್ರಲ್ಲೇ ಬಂತು. ಸೊ ಒಂದು ಸ್ಪೋರ್ಟ್ಸ್ ಲುಕ್ ಕಾರ್ದು ಮಾಡಿಫಿಕೇಶನ್ ಕಂಪ್ಲೀಟ್ ಆಗಿ ನೋಡಿದಿರಿ. ಸೊ ಡಿಫ್ರೆಂಟ್ ಲುಕ್, ಡಿಫ್ರೆಂಟ್ ಇಂಟೀರಿಯರ್, ಡಿಫ್ರೆಂಟ್ ಎಕ್ಸ್ಟೀರಿಯರ್, ಡಿಫ್ರೆಂಟ್ ಕೈಂಡ್ ಆಫ್ ಲಕ್ಸುರಿ ಕಂಫರ್ಟ್ ಸೀಟಿಂಗ್ ಅಲ್ಲಿ. ಸೊ ನಿಮ್ ಕಾರನು ಈ ತರ ಲಕ್ಸುರಿ ಬೇಕು, ಲಾಂಗ್ ಡ್ರೈವ್ಗೆ ಬೇಕಾಗುವಂತ ನಿಮಗೆ ಸ್ಪೆಸಿಫಿಕೇಶನ್ ಬೇಕು ಅಂತ ಇದ್ರೆ ವಿಸಿಟ್ ಮಾಡಿ RS ಕಾರ್ ಮಾಡಿಫೈಸ್ಗೆ. ಪ್ರತಿ ಒಂದು ಕ್ವಾಲಿಟಿ ಆಗಿರ್ಬೋದು, RS ಕಾರ್ ಮಾಡಿಫೈಸ್ ಆಲ್ವೇಸ್ ಮೇಡ್ ಫಾರ್ ಅ ಕ್ವಾಲಿಟಿ ಆಫ್ ದ ವರ್ಕ್, ಕ್ವಾಲಿಟಿ ಆಫ್ ದ ಪ್ರೈಸಿಂಗ್ ಅಂಡ್ ದ ಕ್ವಾಲಿಟಿ ಆಫ್ ದ ವರ್ಕ್ ಅಂತಾನೆ ಹೇಳ್ಬೋದು. ಸೊ ಇನ್ನು ನಿಮ್ ಕಾರಿಗೆ ಮಾಡಿಫಿಕೇಶನ್ ಮಾಡ್ಬೇಕಂತ ಹೇಳಿದ್ರೆ ವಿಸಿಟ್ ಮಾಡಿ RS ಕಾರ್ ಮಾಡಿಫೈಸ್.